ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿಯಾಗಿದ್ದು ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಮಮತಾ ಇದ್ದ ಕಾರಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರಿದ್ದಂತಹ ಕಾರಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಟಿಎಂಸಿ ಕಾರ್ಯಕರ್ತರ ಮನೆಗೆ ತೆರಳುವಾಗ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರ ಕಣ್ಣೆದುರೇ ದೀದಿ ಕಾರಿನ ಮೇಲೆ ದಾಳಿಯಾಗಿದೆ. ಸಮಾಜಘಾತಕ ಶಕ್ತಿಗಳ ಕೃತ್ಯ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. चेड़ीबेल हुआ है, मेरे को गाड़ी में बड़ा बड़ा पत्थर मारा गया। बाहर से एंटी सोशल पुलिस का सामने में आके हमको इतना गाड़ी को अटैक किया। अगर हम गाड़ी का कांच शीशा खुला रखता तो हमारा माथा फट जाता, हम लोग सब मर जाता। ऐसा पुलिस का सामने में हुआ। हम कभी ऐसा हमला नहीं देखा। पुलिस क्या कर रहा है? इतना पुलिस बीजेपी को प्रोटेक्शन दे रहा है। चेड़ीबेल हुआ है, मेरे को गाड़ी में बड़ा बड़ा पत्थर मारा गया। बाहर से एंटी सोशल पुलिस का सामने ರಾತ್ರೋರಾತ್ರಿ 40 ಅಡಿಕೆ ಸಸಿಗಳ ಮಾರಣ ಹೋಮ ನಡೆದಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ಘಟನೆಯಾಗಿದ್ದು ಅಡಿಕೆ ಸಸಿಗಳನ್ನ ಕತ್ತರಿಸಿದ್ದನ್ನ ಕಂಡು ರಾಜೇಶ್ವರಿ ಕಣ್ಣೀರು ಹಾಕಿದ್ದಾರೆ. ರಾತ್ರೋರಾತ್ರಿ 40 ಅಡಿಕೆ ಸಸಿಗಳನ್ನ ಮಾರಣ ಹೋಮ ಮಾಡಲಾಗಿದೆ. ಇದು ತುಮಕೂರಿನ ಗುಬ್ಬಿ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇಂತಹ 40 ಅಡಿಕೆ ಸಸಿಗಳನ್ನು ಕತ್ತರಿಸಿದನ್ನು ಕಂಡು ರಾಜೇಶ್ವರಿ ಕಣ್ಣೀರು ಹಾಕಿದ್ದಾರೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಹಿಳೆಗೆ ಧೈರ್ಯ ತುಂಬಿದೆ ಕರ್ನಾಟಕ ರಾಜ್ಯ ರೈತ ಸಂಘ. ಸಾಲ ಮಾಡಿ ಅಡಿಕೆ ಸಸಿ ನೆಟ್ಟಿದ್ರು ರಾಜೇಶ್ವರಿ. ಇದೀಗ ಈ ರೀತಿಯಾಗಿ ಕತ್ತರಿಸಿ ಹಾಕಿದ್ದಕ್ಕೆ ಕಂಗಾಲಾಗಿದ್ದಾರೆ. ಇಂತಹ ಕೃತ್ಯವನ್ನು ಎಸಗಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತಾನೂ ಕೂಡ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ರಾಜೇಶ್ವರಿ. ಯಾರಾದರೂ ಅಷ್ಟೇ, ಇದೀಗ ತಾವು ಕಷ್ಟಪಟ್ಟು ಬೆಳೆದಿರ್ತಾರೆ, ಅದರಲ್ಲೂ ಕೂಡ ಈಗ 40 ಅಡಿಕೆ ಸಸಿಗಳನ್ನ ಈ ರೀತಿಯಾಗಿ ಕತ್ತರಿಸಿ ಹಾಕ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಈಗ ಈ ರೀತಿಯಾಗಿ ಆಗಿದ್ದನ್ನ ನೋಡಿ ರಾಜೇಶ್ವರಿ ಕಣ್ಣೀರು ಹಾಕಿದ್ದಾರೆ. ಸಾಲ ಸೋಲ ಮಾಡಿ ಅಡಿಕೆ ಸಸಿಗಳನ್ನ ನೆಟ್ಟಿದ್ವಿ, ಆದ್ರೆ ಹೀಗ್ ನೋಡಿದ್ರೆ ಹೀಗ್ ಮಾಡಿದ್ದಾರೆ. ಯಾರು ಈ ರೀತಿಯಾಗಿ ಮಾಡಿದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳು ಆಗಬೇಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ರಾಜೇಶ್ವರಿ. ಈ ಒಂದು ತೋಟದಲ್ಲಿ 35ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಕತ್ತರಿಸಿ ವಿಕೃತಿ ಮಾಡಿರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಪ್ರಕರಣಗಳು ಈ ಥರ ಆಗ್ತಾಯಿದೆ. ಈ ರೈತರಿಗೆ, ನಮ್ಮ ರೈತರಿಗೆ ನಾವು ಏನು ಹೇಳ್ಬೇಕು ಅಂತ ಹೇಳಲಿಕ್ಕಾಗ್ತಾಯಿಲ್ಲ. ರೈತರಲ್ಲ ಇದನ್ನು ಕಡಿಯೋರು, ರಾಕ್ಷಸರು. ಇಂಥ ಪೈಶಾಚಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ರಾಕ್ಷಸರು, ಕಿಡಿಗೇಡಿಗಳು. ಇದನ್ನು ಮಾಡಬಾರ್ದು. ಇದನ್ನು ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಕಿಡಿಗೇಡಿಗಳು ಎಷ್ಟೇ ಪ್ರಭಾವಿಗಳಾಗಿರಲಿ, ಯಾರೇ ಆಗಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಮತ್ತು ಇಂಥ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದನ್ನು ನಮ್ಮ ರೈತ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ.